ಕಾನ್ಸೆಪ್ಟ್ನೊಳಗೆ ಏನು ಜೀವಾಮೃತದೊಳಗೆ ಸಾಕಷ್ಟು ಜನರಿಗೆ ಏನಾಯ್ತು, ಸಗಣಿ ಸಿಗಲ್ಲ, ಗೋಮೂತ್ರ ಸಿಗಲ್ಲ ಅನ್ನೋ ಒಂದು ಕಂಪ್ಲೇಂಟ್ಗಳು ಬೆಳೆದವಲ್ಲ. ಬಂತಲ್ಲ, ನೀವು ಭಾಳ ಜನ ದನ ಸಾಕಂಗಿಲ್ಲ ರೀ ಅದು ಇದು, ಆಮೇಲೆ ಮತ್ತು ಅದ್ರಾಗನ ಜವಾರಿ ದನ, ಇವು ಒಂದಿಷ್ಟು ಕಾನ್ಸೆಪ್ಟ್ಗಳು ಬೆಳ್ಕೊಂಡವು. ಸ್ವಲ್ಪ ವಿರೋಧದಿಂದ ದೂರ ಇರಿ. ಭೂಮಿ ಫಲವತ್ತು ಮಾಡಬೇಕಾದ್ರೆ ನೀವು ಯಾವತ್ತು ಎಲ್ಲನೂ ಹಾಕಕ್ಕೆ ಬರ್ತೈತಿ ಅನ್ನೋದು ನಿಮ್ಗೆ ಗೊತ್ತಿರಲಿ. ಅಂದರೆ ಏನ ಕುರಿ ಗೊಬ್ಬರಕ್ಕೂ ಸೀಮಿತವಾಗಿರ್ಬಾರ್ದು ರೀ, ಸಗಣಿ ಗೊಬ್ಬರಕ್ಕೂ ಅಲ್ಲ. ನಿಮ್ಮ ಹತ್ರ ಏನೇನು ಅವೈಲೇಬಿಲಿಟಿ ಐತಿ ಎಲ್ಲನೂ ನೀವು ಭೂಮಿಗೆ ತರ್ಬೋದು. ಅದು ಫಲವತ್ತತೆ ಅಂದರೆ ಸಾವಯವ ಅಂತ ಮಾತಾಡ್ತೀವಿ ನಾವು. ಸಾವಯವ ಅಂದ್ರೇನು? ಸತ್ತ ಅವಯವಗಳು ಅಂತ. ಯಾವುದಾದ್ರೇನು ಸತ್ತಿರೋ ಎಲ್ಲ ಅವಯವನು ಗೊಬ್ಬರ ಆಗಿನ ಬರ್ತಾವು ಅಂತ ಅರ್ಥ ಆಗುತ್ತೆ. ಹಾಂ, ಈಗ ಸಾಯ್ತಕ್ಕಂಥ ವಸ್ತು ಅನ್ನೋದೇನು, ಜೀವಿರೋದು ಏನು ಸಾಯ್ತೈತಿ ಅದು ಮುಂದೆ ಏನದು ಗೊಬ್ಬರನ ಅದು. ಆ ಕಾನ್ಸೆಪ್ಟ್ನ ನೋಡಿರಿ. ಇಲ್ಲಿ ವೇಸ್ಟ್ ಡಿಕಾಂಪೋಸರ್ ಅಂತ WDC, ವೇಸ್ಟನ್ನು ಡಿಕಾಂಪೋಸ್ ಮಾಡೋದು. ಈಗ ಅಡಿಕೆ ಸಿಟಿ ಬಿದ್ದೈತಿ, ಏನಿದು ವೇಸ್ಟ್ ಇದು, ಇದನ್ನು ಡಿಕಾಂಪೋಸ್ ಮಾಡೋದು, ಇದನ್ನು ಗೊಬ್ಬರ ಮಾಡೋದು. ಹೊಲ್ದಾಗ ಒಂದು ಎಲೆ ಬಿದ್ದೈತಿ, ಗರಿ ಬಿದ್ದೈತಿ, ಅದನ್ನು ಡಿಕಾಂಪೋಸ್ ಮಾಡೋಂಥದ್ದು. ಭೂಮಿ ಒಳಗೆ ಒಂದು ಗೊಬ್ಬರ ಐತಿ, ಅದನ್ನು ಡಿಕಾಂಪೋಸ್ ಮಾಡೋಂಥದ್ದು. ಡಿಕಾಂಪೋಸ್ ಮಾಡೋಂಥದ್ದು ಅಂತ ಅಂದರೆ ಡೈಜೆಸ್ಟ್ ಮಾಡೋದು. ಎಷ್ಟೋ ನಿಮ್ಗೆ ಏನಾಗಿರ್ತೈತಿ, ಉಂಡ್ರಿ ಹೊಟ್ಟೆ ತುಂಬಿತು, ಡೈಜೆಷನ್ ಆಗ್ತಿಲ್ಲ, ಡೈಜೇನ್ ಅಂತ ಒಂದು ಗುಳಿಗೆ ತೊಗೊತೀವಿ ಅಂತ ತಿಳ್ಕೊಳ್ಳೋಣ, ಅಥವಾ ಡೈಜೆಷನ್ಗೆ ಮಜ್ಜಿಗೆ ಕುಡಿತೀವಿ ಅಂತ ತಿಳ್ಕೊಳ್ಳೋಣ, ಅಥವಾ ಇದು ನಿಮಗೆ ಅರಗಿಸಿ ಕೊಡೋದು ಅನ್ನೋದು ನೆನಪಿರಲಿ. ಭಾಳ ಜನ ಇದನ್ನ ಗೊಬ್ಬರ ಮಾಡಿ ಇಟ್ಬಿಟ್ರಿ ನೀವು, ಜೀರ್ಣ ಮಾಡೋಕ್ಕೆ. ಹಾಂ, ಎಷ್ಟೋ ಹಳೆಯ ಗೊಬ್ಬರಗಳನ್ನು ಇದು ರಿಲೀಸ್ ಮಾಡಿಕೊಡ್ತೈತಿ. ನಿಮ್ಮಲ್ಲೇ ಗೊಬ್ಬರ ಆಗ್ತಕ್ಕಂಥ ವಸ್ತುಗಳನ್ನು ಗೊಬ್ಬರ ಮಾಡ್ತೈತಿ. ಹಿಂಗಿರ್ತೈತಿ. ಅದ್ರಾಗ ಒಂದಿಟ್ಟು ಗೊಬ್ಬರ ಐತಿ, ಮತ್ತು ಸಗಣಿ ಐತಿ, ಅದ್ರಾಗೆ ಮೂತ್ರ ಐತಿ, ಮೂತ್ರದೊಳಗೆ 19 ಥರದ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಂಥದನ್ನು ಇದ್ರೊಳಗೂ ಅವ್ರು ಏನು ಮಾಡ್ಯಾರ, ಒಂದು ಜವಾರಿ ಆಕಳದ ಬೇಸಿಕ್ಕನ್ನು ತೊಗೊಂಡು ಅಂಥವೆಲ್ಲ ಬೇಕಾದಂಥ ಮಿತ್ರ ಜೀವಾಣುಗಳನ್ನು, ರೈತರಿಗೆ ಲಾಭ ಆಗ್ತಕ್ಕಂಥ ಜೀವಾಣುಗಳನ್ನು ಇದ್ರೊಳಗೆ ಬೆಳೆಸ್ಯಾರ. ಕಿಶನ್ ಚಂದ್ರ ಅವರು ಇದನ್ನು ಏನು ಕ್ರಿಯೇಟ್ ಮಾಡಿದಂಥವ್ರು. ಈ NH ಇದು ನಿಮಗೆಲ್ಲ ಇದ್ರೊಳಗೆ ಎಲ್ಲಿಂದ ಬರ್ತೈತಿ ಇದು? ಈಗ ನಿಮಗೆ WDC ಇದರಿಂದ ಗೋರಖ್ಪುರ ಪ್ಲಸ್ ಇನ್ನೊಂದು ಇದು ಗಾಜಿಯಾಬಾದ್ ಮೂಲ ಗಾಜಿಯಾಬಾದ್. ಇವೆಲ್ಲ ಏನದಾವು ಇಲ್ಲಿ ನಿಮಗೆ ನೋಡ್ರಿ, ಸಗಣಿ ಮೂತ್ರ ಅಡಿಲ್ಲ ಬಿಟ್ರೆ ಮತ್ತು ಅದ ಬೆಲ್ಲ ನೀರು ಇಲ್ಲೂ ಇದು 3-4ನೇ ದಿವಸಕ್ಕೆ ರೆಡಿ ಆಗಿ ಹೋಗಿರ್ತದೆ. ಹೌದು, ಇದನ್ನು ಸೇಮ್ ಹಂಗೆ ಬಳಸೋದು. ಮತ್ತು ಇದ್ರಾಗೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ಈಗ ಅಲ್ಲಿ ಒಬ್ಬರು ಯಾರೋ ಕೇಳಿದ್ರಿ, ಈಗ ನಾವು ಹೊಸದಾಗಿ ಅಡಿಕೆ ಹಚ್ತೀವಿ, ಇದನ್ನು ಬಳಸ್ಬೋದ ನೋಡ್ರಿ. ಯಾವುದನ್ನು ಬಳಸಿದ್ರು ನೀವು ಬಳಸಾಕತ್ತಿರೋದು ಮಣ್ಣನ್ನು ಫಲವತ್ತತೆ ಮಾಡೋಕೆ. ಗಿಡ ಕಾನ್ಸೆಪ್ಟ್ ಅಲ್ಲ ಅಲ್ಲಿ. ನಾನು ನಿಮಗೆ ಯಾಕೆ ಗಿಡ ಕಾನ್ಸೆಪ್ಟ್ ಮಾಡತ್ತೀನಿ, ನಿಮ್ಮ ತಲೆಯಾಗ ಗಿಡ ಐತಿ, ನಿಮ್ಮ ತಲೆಯಾಗ ಶುಂಠಿ ಐತಿ, ಹೌದಾ? ಹೀಗಾಗಿ ಹಂಗೆ ಮಾತಾಡೀನಿ. ಆದ್ರೆ ಮೂಲ ಇದು ಮಣ್ಣನ್ನು ಫಲವತ್ತತೆ ಮಾಡೋದು. ಕರೆಕ್ಟಾಗಿ 3 ವರ್ಷ ಇದನ್ನು ಹಾಕಿದ್ರೆ ನಾವು 20 ವರ್ಷಕ್ಕಾಗಷ್ಟು ಬ್ಯಾಕ್ಟೀರಿಯಾಗಳು ಲಭ್ಯ ಆಗ್ತಾವೆ. 6000 ಲೀಟರ್ ಲೇಬಲ್ಲಿಗೆ ಹಾಕಿದ್ರೆ ನಿಮ್ಮ ತಲೆಯಾಗಿರಲಿ. ಮತ್ತು ಇಷ್ಟಿಷ್ಟ ಚೆಲ್ಲಿ ನಾನು ಹಾಕಿನಲ್ಲ, ಮತ್ತು ಇಷ್ಟಿಷ್ಟ ಚೆಲ್ಲಿದ್ರೆ ದೇವಸ್ಥಾನದ ಪ್ರಸಾದ ಕೊಟ್ಟಂಗೆ ನೀವು ಹೊಟ್ಟೆ ಮೊದಲು ಮತ್ತು ಅದ್ರಾಗ. ಹಾಂ, 6000 ಲೀಟರ್ ಲೆವೆಲಿಗೆ ಹಾಕಿ, ಅದನ್ನು ಹಾಕಿ ಇದನ್ನು ಹಾಕ್ತೀನಿ ಅಂದ್ರೆ 3 ಹಾಕೋಣ. ಅದೊಂದು 3 ಇದೊಂದು 3. ನಿಮ್ಮಲ್ಲಿ ಅಂಥದ್ದು ಸ್ವಭಾವ ಐತಲ್ಲ, ಒಂದೀಟು ಸಗಣಿ ಗೊಬ್ಬರ, ಒಂದೀಟು ಕುರಿ ಗೊಬ್ಬರ, ಒಂದೀಟು ಎರೆಹುಳ ಗೊಬ್ಬರ ಐತಲ್ಲ, ನಿಮ್ಮ 4 ಚೀಲ ಮಿಕ್ಸ್ ಮಾಡಿ ಹೋಗ್ಯದ ಬುದ್ಧಿ ಐತಲ್ಲ. ಇದು 3000, ಅದು 3000. ಕನ್ಫ್ಯೂಷನ್ ಬೇಡ. ಆಮೇಲೆ ಇಲ್ಲಿ ಏನು ಸಣ್ಣ ಗಿಡ ದೊಡ್ಡ ಗಿಡ ಬೇಡ, ಎಕರೆ ವಾರಿದು ಜಮೀನು 12 ಲೀಟ್ರೇ ಬೇಕಾಗೈತಿ. ಇವತ್ತಿನಿಂದ ಫಲವತ್ತತೆ ಮಾಡ್ಕೊಂತ ಹೋದ್ರೆ 4ನೇ ವರ್ಷಕ್ಕೆ ಹೌದಾ ನಿಮಗೆ ಇಳುವರಿ. ಇವತ್ತು ಸಣ್ಣ ಗಿಡ ಅದಾವೆ, ಇದಕ್ಕೆ ಯಾಕೆ 12 ಲೀಟ್ರ್, ಅದು ದೊಡ್ಡ ಗಿಡ ಆಯ್ತು, ಅದಕ್ಕೆ ಯಾಕೆ ಇಷ್ಟು ಲೀಟ್ರ್ ಇಲ್ಲ. ಕೌಂಟ್ಸ್ ಭೂಮಿದು ಸೇಮ್ ಐತಿ. ಭೂಮಿ ಮೇಲೆ ಕೆಲಸ, ಮಣ್ಣಿನ ಆಧಾರಿತ ಕೆಲಸ, ಮಣ್ಣಿಗಾಗಿ ಮಾಡಾಕತ್ತೀವಿ. ಗಿಡ ಫಲ ಕೊಡಾಕತ್ತೈತಿ, ಮಣ್ಣು ಫಲವತ್ತಾಕೈತಿ. ಮಣ್ಣು ಫಲವತ್ತಾದ್ಮೇಲೆ ಅಲ್ಲಿಂದನ ಆಹಾರ ಸಿಗ್ತೈತಿ. ಗಿಡದ್ದೆಲ್ಲ ಕಾನ್ಸೆಪ್ಟ್ ಇದು. ಮಣ್ಣು ಕರೆಕ್ಟ್ ಇದ್ದರೆ ಎಲ್ಲಿಗೆ ಬರ್ತೈತಿ, ಗಿಡಕ್ಕೆ ಬರ್ತೈತಿ. ಓಕೆನಾ? WDC ಈಜಿ ಮೆಥಡ್ಡು. ಆಮೇಲೆ ಇದರ ಭಾಳ ವೆರೈಟಿ WDC ತೆಗೆದಾರೆ. ಯಾವ ವೆರೈಟಿ ಆದರೂ ಏನೂ ತೊಂದರೆ ಇಲ್ಲ. ನೀವು ಸುಮ್ಮನೆ ಅವನ್ನೇನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟ್ನಿಂದ ಬರೋದಷ್ಟೇ ನಿಮ್ಗೆ ಎಲ್ಲಿಂದ ಬರುತ್ತೆ, ಗಾಜಿಯಾಬಾದಿಂದ ಬರ್ತದೆ. ಬಾಕಿ ಇವೆಲ್ಲವೂ ನಿಮಗೇನು ಆನ್ಲೈನ್ನಾಗ ಅದಾವು. ಒಂದು 10 ರೂಪಾಯಿ ಹೆಚ್ಚಿಗೆ ತೊಗೊತಿರ್ಬೋದು, 10 ರೂಪಾಯಿ ಕಡಿಮೆ ತೊಗೊತಿರ್ಬೋದು. ಏನಿದ್ರು ಎಲ್ಲ ಓಕೆನೇ. ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ನಾಗ ಕೊಟ್ಟರು ಓಕೆ, ಅಸೋಸಿಯೇಷನ್ನಾಗ ಕೊಟ್ಟರು, ಯಾವನೋ ವೈಯಕ್ತಿಕವಾಗಿ ತಂದು ಕೊಟ್ಟರು ಓಕೆ, ಯಾವ್ದು ಕೊಟ್ಟರು WDCನ. ಒಂದು WDCದು ಒಂದು ಬಾಟಲ್ ಇರ್ತದೆ. ಅದು ಎಷ್ಟು ಮಿಲಿ ಸರ್? ಅದು ಮಿಲಿ ಬೇಡ, ಅದು ಒಂದು ನಿಮ್ಗೆ ಬೇರೆ ಬೇರೆ ವೆರೈಟಿ ಮಾಡ್ಬಿಟ್ಟಾರೆ. ಈಗ ನೈನಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡಬ್ಬ ಕೊಟ್ಟಿರ್ತಾರೆ, ಡಬ್ಬನ ತಂದು ಹಾಕೋದು. ಒಂದು ಅದ್ರಾಗ 10 ಗ್ರಾಮು ಇರ್ತೈತಿ, ಒಂದ್ರಾಗ 30 ಗ್ರಾಮು ಇರ್ತೈತಿ, ಒಂದ್ರಾಗ ಒಣಗಿ ಇರ್ತೈತಿ, ಒಂದ್ರಾಗ ಹಸಿದು ಇರ್ತೈತಿ,
ಕನ್ಫ್ಯೂಷನ್ ಭಾಳ ಅವು. ಆಮೇಲೆ ಈಗ ಕೆನಿಗಿನಿ ಇದಕ್ಕೆ ಏನಿಲ್ಲ ಅಲ್ಲ ಅದು ನೋಡ್ರಿ ಅವತ್ತು ಬೇಸ್ ಏನು ತೊಗೊಂತವಲ್ಲ ಅದ್ರ ಮೇಲೆ ಕಲರ್ ಚೇಂಜ್ ಆಕವು, ನೀರ್ ಮೇಲೆ ಕಲರ್ ಚೇಂಜ್ ಆಕವು. ದಯವಿಟ್ಟು ಅದನ್ನೇನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಂಬರ್ 1 ಹುಳಿ ವಾಸನೆ ಬಂತು ಅಂದ್ರೆ ನಿಮ್ಗೆ ಇದು ಓಕೆ ಆಗೈತಿ. ಒರಿಜಿನಲ್ ಅಂತ ಹೇಳಿ ಯಾವ ಟೈಪ್ ಅದನ್ನ ಇದು ಮಾಡಬೇಕು ಅಂತ ಬೇಡ, ಅದು ಆ ಗೂಜಿಗೆ ಹೋಗ್ಬೇಡ್ರಿ. ಈಗ ಸದ್ಯ ಎದ್ರ ಗೂಜಿಗೆ ಹೋಗ್ಬೇಡ್ರಿ, ಒರಿಜಿನಲ್ ಡೂಪ್ಲಿಕೇಟಿಗೆ ಹೋಗ್ಬೇಡ್ರಿ. ಈಗ ಸದ್ಯ ಅಡಿಕೆ ಮಾಡ್ಕ್ಯಾರ, ಆಮೇಲೆ ಕಂಡಿಡಿಯ ನಮ್ಗೆ ಜಗ್ಗಟ್ ರೊಕ್ಕ ಬರ್ತೈತಲ್ಲ ಅಡಿಕೆ ಕೋಟಿಗಟ್ಲೆ, ಒರಿಜಿನಲ್ ಡೂಪ್ಲಿಕೇಟ್ ಹೊಡ್ತಾನ. ಈಗ ಸದ್ಯ ಕೆಲಸ ಮಾಡೋಣ ಅದಕ್ಕೆ. ಈಗ ಇದನ್ನು ಹುಡ್ಕಾಕೋದ್ರಿ ಅದು ಹೋಗತಿ ಅಡಿಗೆ ಹೋಗಿ ಕಾನ್ಸೆಪ್ಟ್ ನಮ್ದು ಎಲ್ಲ ಐತಿ. ಇದನ್ನ ಮಾಡಾರ ಅವನ್ನೆಲ್ಲವನ್ನು ಮಾಡಾಕತ್ತಾರ ಅವರು, ಅವ್ರದೇ ಆದ ಪ್ರಯತ್ನಗಳನ್ನ ರೊಟೇಷನ್ ಎಲ್ಲಾದ್ರಾಗೂ ಐತಲ್ಲ. ಈಗ 200 ಲೀಟರ್ ಹಾಕಿದೇವೆ. ಇದ್ರ ಬೆಲೆ ಎಷ್ಟು? 50 ರೂಪಾಯಿ. ಇದಕ್ಕೆ 30 ರೂಪಾಯಿಂದ 50-100 ರೂಪಾಯಿ ಅದಾವೆ. ಇದು ರೆಡಿ ಆಯ್ತು, ನಮಗೆ WDC ರೆಡಿ ಆಗಿದೆ. ಮತ್ತೆ ಇನ್ನೊಂದು ಬ್ಯಾರಲ್ ಮಾಡ್ಬೇಕಂದ್ರೆ WDC ಕೇಳಿಲ್ಲ. ಮತ್ತೆ WDC ಬಾಟ್ಲ ಹುಡ್ಕೊಂಡು ಹೋಗ್ಬೇಡ್ರಿ. ಇದರಾಗಿಂದ 1 ಲೀಟರ್ ಅದಕ್ಕೆ ಹಾಕ್ರಿ, ಅದ WDC ಆಗುತ್ತೆ. ಮತ್ 100 ಬ್ಯಾರಲ್ ಮಾಡ್ಬೇಕು. 100 ಚಂಪ್ ತಗೊಂಡೋಗಿ ಹಾಕ್ರಿ. ಇದ್ರಾಗ 200 ಚಂಪ್ ಇರ್ತೈತಿ. 100 ಬ್ಯಾರಲ್ ರೆಡಿ, 200 ಬ್ಯಾರಲ್ ರೆಡಿ ಆಕತಿ. ಫಾಸ್ಟ್ ರೆಡಿ ಆಗ್ಬೇಕಂದ್ರೆ ಹೆಚ್ಚಿಗೆ ಹಾಕ್ರಿ. ನಿಧಾನ ಆದ್ರೆ ನಡೀತೈತಿ ಅಂದ್ರೆ 1 ಲೀಟರ್ ಹಾಕಿದ್ರು ಹಂಗೂ ನಾ ಏನಂತೀನಿ ಕನ್ಫ್ಯೂಷನ್ ಆಗ್ಬಾರ್ದ್ರಿ. ಹಂಗೆ ಇಟ್ರು ಇದೇನು ಕೆಡಲ್ಲ, ಸ್ಪೇಸ್ ಇರಲ್ಲ ಅದಕ್ಕೆ, ಜೀವಗಳು ಅದ್ರ ಉಳ್ಕೊಳಕ್ಕೆ. ಯಾಕೆ ನಿಮಗೆ ಜಲ್ದಿ ಹಾಕ್ರಿ ಅಂತ ಹೇಳತ್ತೀವಿ ಅಂದ್ರೆ ಅದೇನು ಬಿಡ ವರ್ಷ ಆದ್ರೂ ಹಾಕಕ್ ಬರ್ತೈತಿ ಅಂತ ಕೈ ಬಿಟ್ರಿ ಏನಾಗೈತಿ? ಅದು ಕೊಳತ್ ಮೊಸರು ಆಗೋದು ಇಲ್ಲಿ 1 ವರ್ಷ ಟೈಮ್ ಹಾಳಾಗತ್ತಲ್ಲ, ಅದನ್ನ ಹೇಳ್ರಿ. ಮಾಡಬಾಡ್ರಿ, ಏನು ವ್ಯತ್ಯಾಸ. ಅದು ಒಂದು ಇದು ಒಂದು ಗೊಬ್ಬರ ಹಾಕಿ. ದಯವಿಟ್ಟು ನೀವು ಏನು ಮಾಡಬಾಡ್ರಿ, ಡಿಫ್ರೆನ್ಸಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣ ಅದಾವ ನಿಮ್ಮಲ್ಲಿ, ಎಲ್ಲರಂತಲ್ಲೂ ಒಂದೊಂದು ಕ್ವಾಲಿಟಿ ಅಂಶ ಐತೆ. ಹೌದಾ? ಒಬ್ಬೊಬ್ಬ ಒಂದೊಂದಕ್ಕೆ ಮಿಡಿತಾನ. ಹೌದಾ? ಒಬ್ಬ ಹೆಂಡತಿಗೆ ನೋವು ಆದ್ರೆ ಮಿಡಿತಾನೋ, ಒಬ್ಬ ಮಗುಗೆ ನೋವು ಆದ್ರೆ ಮಿಡಿತಾನೋ, ಒಬ್ಬ ಅಪ್ಪಗೆ ನೋವು ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಒಳ್ಳೆ ಗುಣ ಅದಾವ. ನೀವು ಇದಕ್ಕೊಂದು ಒಳ್ಳೆ ಗುಣ ಐತಿ, ಅದಕ್ಕೊಂದು ಒಳ್ಳೆ ಗುಣ ಐತಿ. ಬೈಫರ್ಗೇಟ್ ಮಾಡಬೇಡ್ರಿ, ಎರಡನ್ನೂ ಅರ್ಧ ಬಳಸಿ ಸಮಯ. ಸರಿ ಸತೀಶ್ ಬಿಸಿಲಲ್ಲಿ ಇಟ್ಟರೆ ಇದು ಮಲ್ಟಿಪ್ಲಿಕೇಶನ್ ಕಡಿಮೆ ಆಗುತ್ತೆ. ಹಾಂ, ಹಂಗೆ ನಿಮಗೆ ನೋಡ್ರಿ ಅದ್ರಾಗ ಹಾಕೈತಿ. ಇದ್ರಾಗ ಬಿಸಿಲಾಗೂ ಇದು ಮಲ್ಟಿಪ್ಲಿಕೇಶನ್ ಇಲ್ಲ. ಒಂದು ಲೇಯರ್ ತೊಗೊಂಡಿರ್ತೈತಿ, ಅದು ಮಲ್ಟಿಪ್ಲಿಕೇಶನ್. ಯಾವಾಗಲೂ ಬಿಸಿಲು ಅಂದಾಗ ನಿಮ್ಗೆ 12 ತಾಸು ಕೆಲಸ ಬಂದು ಹಾಕಾವು ಅಂತನಲ್ಲ. ಮತ್ತು ಕತ್ಲದಾಗ ಬಂದ್ಮೇಲೆ ಅದು ಮಲ್ಟಿಪ್ಲಿಕೇಶನ್ ಆಗೋದು ಶುರು ಆಗುತ್ತೆ. ನಿಮ್ಮ ನೆರಳು ಇದ್ದಷ್ಟು ಅದರದ್ದು ಪ್ರಭಾವ ಜಾಸ್ತಿ ಇರುತ್ತೆ. ಇನ್ನೊಂದು ಈ ಸಸಿ ಗಿಡ ಇರುತ್ತೆ ಸರ್, 1 ಇಯರ್ದು, ಅವಾಗ ಬಿಸಿಲಲ್ಲಿ ಡ್ರಮ್ ಇಟ್ಟಿರ್ತೀವಿ, ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ನಾನೇನಂತೀನಿ, ನೀವು ನೋಡ್ರಿ ಯಾವಾಗಲೂ ಅದಕ್ಕೆ ಪರಿಹಾರಗಳು ನಿಮ್ಗೆ ಗೊತ್ತದಾವು ಅಂತ ನಾನು ಅಂತೀನಿ. ಅದಕ್ಕೆ ನೆರಳು ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ವೈಯಕ್ತಿಕವಾಗಿ 4 ಚೀಲ ಕಟ್ಟಿದ್ರು ಅದಕ್ಕೆ ನೆರಳು ಆಕೈತಿ. ನೆರಳು ಮಾಡೋ ಜವಾಬ್ದಾರಿ ನಿಮ್ಮದು, ಅದನ್ನು ನಾ ಹೇಳ್ಕೊಡಂಗಿಲ್ಲ. ಲಾಟಿ ಅದ್ರದ್ದು ಇನ್ನೊಂದು ಭಾಗ ಇದೆ. ಏನು ಅಂದರೆ, ನೀವು ಅದು ಜೀವಾಮೃತ ಆಯಿತು, ಜೀವಾಮೃತದೊಳಗೆ ಸಗಣಿ ಮತ್ತು ಮೂತ್ರದ ಕೊರತೆ ಆಗಿದ್ದಕ್ಕೆ WDC ಊಟ ಹಾಕಿದ್ರು. WDC ಗೋಪಾಲ್ ಬಾಯಿ ಸುತಾರಿಯಾ ಅಂತೀವಿ. ಇವ್ರು ಏನು ಮಾಡಿದರು ಅಂದರೆ ದೇಶಿ ತಳಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಸಾವಯವ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಆಮೇಲೆ ನೀವು ಕನೇರಿ ಮಠದ ಅಜ್ಜರು ಏನು ಸಾಕಷ್ಟು ವಿಡಿಯೋಗಳನ್ನು ನೀವೇನು ನೋಡಾತ್ತೀರಿ, ಅವರು ಮಾಹಿತಿಗಳು ಏನು ಬರ್ತಾ ಇದ್ದಾವೆ ಅದರ ಆಧಾರಿತ ಇಲ್ಲಿ ಹೆಂಗೆ ಅವರು ಟೆಕ್ನಿಕಲ್ಲಾಗಿ ಸೈನ್ಸ್ನವ್ರು ಹೆಂಗೆ ಮಾಡಿದರು ಹಂಗೆ ಸಾವಯವದವರು ಇದನ್ನು ಪಂಚಗವ್ಯ ಆಧಾರಿತ ಮಾಡಿದರು. ಅದನ್ನು ಸಗಣಿ ಮೂತ್ರ ಆಧಾರಿತ ಮಾಡಿದರು. ಇದನ್ನು ಯಾವ ಆಧಾರಿತ ಮಾಡಿದರು? ಪಂಚಗವ್ಯ ಐತೆ ಅಲ್ಲಿ ಮುಂದೆ ನಿಮಗೆ. ಪಂಚಗವ್ಯ ಆಧಾರಿತ ಇದನ್ನು ಮಾಡಿದರು. ಅಂದರೆ ಪಂಚಗವ್ಯದ ಪವರ್ ಮತ್ತು ರೈಸ್ ಆಗುತ್ತೆ ನಿಮಗೆ. ಜನರಲ್ಲಾಗಿ ಸಗಣಿ ಮತ್ತು ಮೂತ್ರದ ಜೊತೆಗೆ ನಿಮಗೆ ಪಂಚಗವ್ಯದ್ದು ಪವರ್ ಜಾಸ್ತಿ ಇರುತ್ತೆ. ಆ ರೂಪದೊಳಗೆ ಇದನ್ನು ಮಾಡ್ಯಾರ. ಇದಕ್ಕೆ ರೆಸ್ಟ್ರಿಕ್ಷನ್ ಅದಾವೆ, ಅಲ್ಲಿಲ್ಲ WDC ಆಗೆ. ಇಲ್ಲಿ ಏನೈತಿ, ಸಾವಯವ ಬೆಲ್ಲನ ಆಗ್ಬೇಕು, 1ನೇ ರೆಸ್ಟ್ರಿಕ್ಷನ್. 2ನೇದ್ದು ಸಾವಯವದ 3 ಲೀಟ್ರ್ ಮಜ್ಜಿಗೆ ಬೇಕು. ನಂತರ ದ್ರಾವಣನೂ ಇದರದ 1 ಲೀಟ್ರ್ ಬೇಕು. ಈ ದ್ರಾವಣ ತೊಗೊಂಡು ಹೋಗೋರು ಒಂದು ಬಾಟಲ್ನೊಳಗೆ ಒಂದು ಹೋಲ್ ಹೊಡ್ಕೊಂಡು ತೊಗೊಂಡು ಹೋಗ್ಬೇಕು. ಹೌದಾ? ಇದಕ್ಕಿರೋ ರೆಸ್ಟ್ರಿಕ್ಷನ್ ಇದು. ಯಾಕಂದರೆ ಇದನ್ನು ಸಾವಯವದೊಳಗನೆ ಅದನ್ನು ಏನಾಗೋದಿಲ್ಲ, ಅದು ನೀವು ಗಾಳಿ ಆಡ್ತಿರ್ತೈತಿ. ನಾನು ಹೇಳಿದ್ನಲ್ಲ, ನೀವು ಅದಕ್ಕೆ ಮಲ್ಟಿಪ್ಲಿಕೇಶನ್ ಕೊಡಲಿಲ್ಲ ಅಂದರೆ ಅದರೊಳಗೆ ಇರ್ತಕ್ಕಂಥ ಮೈಕ್ರೋಬ್ಸ್ ಸಾಯ್ತಾ ಬರ್ತಾವೆ ಅನ್ನೋದು ನಿಮಗೆ ಗೊತ್ತಿರಲಿ. ಯಾವಾಗ ಮತ್ತೆ ನೀವು ನೀರಿಗೆ ಹಾಕಿ ಮತ್ತೆ ಬೆಲ್ಲ ಕೊಡ್ತೀರಿ, ಅದು ಮತ್ತೆ ವೃದ್ಧಿ ಆಗೈತಿ. ಹಿಂದೆ ಯಾರಿಗಾರ ಗೊತ್ತೈತು, ಒಂದು ಚಪಾತಿ ಟೈಪ್ ಕೊಡ್ತಿದ್ರು ಒಂದು ಇದ್ರಾಗ ಡಬ್ಬ್ಯಾಗೆ. ಅದಕ್ಕೆ ಚಹಾ ಹಾಕೋದು, ಅದು ಬೆಳಿತೈತಿ. ಮಾರನೇ ದಿವಸ ಮತ್ತೆ ಚಹಾ ಹಾಕಿ ರೊಟ್ಟಿ ಬೆಳಿತೈತಿ. ಎಲ್ಲ ಏನೋ ರೋಗಗಳು ಹೋಗ್ತಾವು. ನೆನಪೈತಲ್ಲ ನಿಮಗೆ? ಹಾಂ, ನಿಮಗೆ ರೊಟ್ಟಿ ಮೇಲೆ ರೊಟ್ಟಿ ಬೆಳೆಯೋದು ಅಂತ ಕೇಳಿರಲ್ಲ. ಏನದು ಚಹಾ ಹಾಕೋದು, ಅದು ಡೈಲಿ ಅದ ಮೆಡಿಸನ್.
ಆ ಚಹಾ ಮಾರನೇ ದಿವಸ ಬೆಳ್ಕೊಂಬಿಟ್ಟಿರ್ತದೆ. ಅದು ಬೇಕಂದ್ರೆ ಅರ್ಧ ಹರಿದು ಮತ್ತೊಬ್ಬಂಗೆ ಕೊಟ್ಬಿಡೋದು. ಅವ ಮತ್ತು ಮನೆ ಚಹಾ ಹಾಕ್ಕೊಳ್ಳೋದು ಮತ್ತು ಬೆಳೆಸಂತ ಹೋಗೋದು. ಆ ಚಹಾ ಹಾಕ್ಯಂಟ ಕುಡಿಯೋದು, ಅದಕ್ಕೆ ಆರೋಗ್ಯ. ಇದೊಂದು ಕಾನ್ಸೆಪ್ಟ್ ಬಂದಿತ್ತು ಈಗ ಒಂದು 12 ವರ್ಷದ ಹಿಂದಿನ ಮಾತಿದೆ. ಈಗೇನು ಸದ್ಯದ್ರೊಳಗೆ ಇದು ಇಲ್ಲ. ಹಂಗೆ ಯಾವಾಗೂ ಜನ ಹೊಸದ ಹಿಂದೆ ಓಡೋಕತ್ತಿ ಮತ್ತು ನೆನಪಾರಿಬಿಡ್ತೈತಿ. ಅದನ್ನು ಮತ್ತೆ ನೆನಪಿಟ್ಕೊಳ್ಳೋಣ. ಇಲ್ಲೇನೈತಿ, ಈ ಕಾನ್ಸೆಪ್ಟ್ನೊಳಗೆ ಈ ರಿಸ್ಟ್ರಿಕ್ಷನ್ ಅದಾವೆ. ರಿಸ್ಟ್ರಿಕ್ಷನನ್ನು ಕೆಟ್ಟದಕ್ಕೆ ಅಂತ ತಿಳ್ಕೊಬೇಡ್ರಿ, ಒಳ್ಳೆಯದು ವಿಚಾರ ಇಟ್ಕೊಂಡು ಮಾಡಿರ್ತಾರೆ. 3 ಲೀಟ್ರು ಜವಾರಿ ಆಕಳದ ಮಜ್ಜಿಗೆ, 2 kg ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಸಿಗಾಕತ್ತಾವೆ ಈಗ, ಏನೂ ತೊಂದರೆ ಇಲ್ಲ. ಜನರಲ್ಲಾಗಿ ನಿಮ್ದು ಯಾವ ನೀರು ಇರ್ತೈತೆ ಅದ ನೀರಿನಾಗ ಇದು ಮತ್ತು 3 ದಿವಸಕ್ಕೆ ನಿಮಗೆ ರೆಡಿ ಆಗಿರ್ತೈತಿ. ಇದ್ರದ್ದು ಮಲ್ಟಿಪ್ಲಿಕೇಶನ್ ಸಿಸ್ಟಮ್ ಅಲ್ಲೇ ಸೇಮ್ ಇದ್ದಂಗೆ ಇರ್ತೈತಿ. ಈಗ 2000 ಮತ್ತು ನೀವು ಇದನ್ನು ಹಾಕಿದ್ರೆ ಬೆಸ್ಟ್, ಅದನ್ನು ಹಾಕಿದ್ರೆ ಬೆಸ್ಟ್, ಅದನ್ನು ಹಾಕಿದ್ರೆ ಬೆಸ್ಟ್ ಅಲ್ಲ, ಎಲ್ಲ ಬೆಸ್ಟ್ ಇವು. ಹಾಂ, ನಿಮಗೇನು ನಾ ಎಲ್ಲ ಮಾಡವಪ್ಪ ಅಂದ್ರೆ 2 1 ಅಂದ್ರೆ 6, 1 ಅಂದ್ರೆ 6, 1 ಅಂದ್ರೆ 6 ಇಲ್ಲ, ಇದ್ರಾಗ 2 ಅಂದ್ರೆ 3 ಹೆಂಗಾದ್ರೂ ನೀವು ಚಾಯ್ಸ್ ಮಾಡಿ. ಹೆಂಗೆ ಬೇಕಾದಂಗೆ ಮಾಡಿರಿ. ನಾ ಆ ಕಡೆಯಿಂದ ರಿವರ್ಸ್ ಬಿಡ್ರಿ, ಈ ಕಡೆಯಿಂದ ಹೋಗ್ರಿ, ನಡುವೆ ಬಂದುಬಿಡ್ರಿ. ಹೆಂಗೆ ಬಂದ್ರೂ ಹಾಂ, ಎಲ್ಲ ಭೂಮಿ ಫಲವತ್ತತೆಗೆ ಅನ್ನೋದನ್ನು ಗಮನಿಸಿ. ಇನ್ನು ಪಂಚಿಗೆ ಬೇಕು ಹೋಗ. ಹಾಂ, ಈಗ ನಾವು ಎಲ್ಲಿಗೆ ಬಂದ್ವಿ? 3 ಮುಗಿದ್ವಿ. ಈಗ ನೋಡ್ರಿ, ಬರ್ರಿ ಯಾಕರೆ ಮುಂದೆ ಸೇಮ್ ಕಾನ್ಸೆಪ್ಟ್ನೊಳಗೆ ಕನ್ಫ್ಯೂಷನ್ ಇಲ್ಲ. ಜೀವಾಮೃತದೊಳಗೆ ಏನು ಹಾಕೀವಿ ಅವೆಲ್ಲ ಇದ್ರಾಗ ಅದಾವು. ಮುಂದುವರೆದು 3 kg ಬಾಳೆಹಣ್ಣಿನ ಪೇಸ್ಟ್, 3 ಲೀಟ್ರ್ ಹಾಲು, 3 ಲೀಟ್ರ್ ಮೊಸರು, ನಂತರ ಅದರ ಜೊತೆಗೆ ನಿಮಗೆ ಒಂದು ಇದು ಏನು ತುಪ್ಪ, ತುಪ್ಪ, ಎಳ್ನೀರು. ಹಾಂ, ಎಳ್ನೀರು ಅದು ದಶಗವ್ಯ. ಮತ್ತು ನಿಮಗೆ ಮುಂದುವರೆದ ಭಾಗದೊಳಗೆ ದಶಗವ್ಯ ಅನ್ನೋದ್ರೊಳಗೆ ಅದು ಎರಡೂ ಸೇರಿ ಮಾಡೈತಿ. ಇದ್ರೊಳಗೆ ಪಂಚಗವ್ಯಕ್ಕೆ 5 ಐಟಮ್ಸ್ ಇರ್ತಾವೆ, ದಶಗವ್ಯಕ್ಕೆ ಏನಿರ್ತಾವೆ 10 ಐಟಮ್ಸ್ ಇರ್ತಾವೆ. ಅಲ್ಲಿ ಮತ್ತು ಎಳನೀರು, ಜೇನುತುಪ್ಪ, ಪಪಾಯ ಹಣ್ಣಿನ ಪೇಸ್ಟು, ಮಜ್ಜಿಗೆ ಎಲ್ಲ ಆ್ಯಡ್ ಆಗ್ತವೆ. ಇವಷ್ಟು ಇದ್ರಾಗ ಅದಾವೆ. ಇದನ್ನು ಮಾಡಬೇಕಾದ್ರೆ ನಿಮಗೇನಿದೆ ಸೇಮ್ ಅದ ಕಾನ್ಸೆಪ್ಟ್ನೊಳಗೆ ತಿರುಗಿಸೋದು ಅದೆಲ್ಲ ಅವೆಲ್ಲ ಏನದಾವೆ 3 ದಿನದ ರೆಡಿ ಹಾಕೋ. ಇದು 15 ದಿವಸ ಬೇಕು, ಹೌದಾ? ಇದರೊಳಗೆ WDCನೂ ಹಾಕ್ಬೋದು. ಇದರಾಗ ಗೋಕೃಪಾಮೃತ ಜಲನೂ ಹಾಕ್ಬೋದು. ಜಲ್ದಿ ರೆಡಿ ಆಕೈತೆ 1 5 ದಿವಸ. ಇದನ್ನು 6 ತಿಂಗಳ ಇಟ್ಕೋಬೋದು. ಏನು ಮಾಡ್ಬೋದು? ಇದನ್ನು 6 ತಿಂಗಳ ಇದನ್ನು ಇಡ್ಬೋದು. ಆಮೇಲೆ ಇದು ಏನೈತಿ, 1 ಎಕರೆಗೆ 20 ಲೀಟ್ರ್. 1 ಎಕರೆಗೆ ಎಷ್ಟಿದೆ? 20 ಲೀಟ್ರು. ವರ್ಷಕ್ಕೆ 2 ಬಾರಿ ಹಾಕಿದ್ರೆ ಸಾಕು. ಹಾಂ, ವರ್ಷಕ್ಕೆ ಎಷ್ಟು ಬಾರಿ ಹಾಕಿದ್ರೆ ಸಾಕು? ಹೆಚ್ಚು ಹಾಕಿದ್ರೆ ಏನೂ ತೊಂದರೆ ಇಲ್ಲ. ನೀವೇನು ಕೇಳ್ತೀರಿ ಅಂತ ನಂಗೆ ಮೊದಲೇ ಗೊತ್ತಿದೆ. ಯಾಕಂದ್ರೆ ನಾ 33 ವರ್ಷ ಇದ್ರಾಗ ಅಡ್ಡಿಲ್ಲ, ನಿಮ್ಮಂತರನ ನೋಡಿ. ಯಾವಾಗಲೂ ಏನೈತಲ್ಲ ಶ್ರಮ ಭಾಳ ಬೇಕು ನೋಡ್ರಿ. ಈಗ ನಾ ಏನಂತೀನಿ, ನೀವು ಯಾವಾಗಲೂ ಏನೈತಿ ಜೀವಾಮೃತ, WDC, ಗೋಕೃಪಾಮೃತ ಜಲ, ಹೌದಾ? ಅವ ಡೈರೆಕ್ಟ್ SSLC MBBS ಅಂತ ಹೋಗಕ್ಕೆ ಬರಂಗಿಲ್ಲ. ಬೇಸಿಕ್ನಾಗ ಬರ್ಬೇಕಾಕೈತೆ. ಅವ ನೋಡ್ಕೊಂಡು ಬಂದಿದ್ರೆ ಮುಂದುವರಿತಾನೆ. ಇಂಥವ್ ಗೊತ್ತಾಗೋದೇನು ಡೈರೆಕ್ಟ್. ಭಾಳ ಜನ ಏನು ಮಾಡ್ತಾರೆ ಅಂದರೆ, ನಾವು ನೋಡೋಣ ಆರ್ಡಿನರಿ ಆಗಲಿ ಫಸ್ಟ್ ನೀವು ಮನೆ ಒಳಗೆ ಯಾರಿಗೆ ಜಾಣ ಅಂತಾರೆ? ಸ್ಕೂಲ್ನಾಗ ಯಾರು ಫಸ್ಟು ಸೆಕೆಂಡು ಥರ್ಡ್ ಬರ್ತಿರ್ತಾರೆ ಅವ್ನು ಜಾಣ ಅಂತಾರೆ. ಮನ್ಯಾಗ ಒಂದು ನಾವು 2-3 ಮಂದಿ ಅಣ್ಣ ತಮ್ಮದಿರು ಇರ್ತೀವಿ. ಅವ್ನು ಜಾಣ ಅವ್ನು ನೋಡಿ ಕಲೀಲಿ, ಅವ್ನು ಅದನ್ನ ನೋಡು, ಅವ್ನು ಎಂದ್ಲಾರ ದಾಟು ಅವೆಲ್ಲ ಹೇಳ್ತಾರೆ. ನೀವು ಅದನ್ನ ಹಂಗೆ ಹೇಳ್ಬಾರ್ದು, ಹಿಂಗೆ ಹೌದಾ? ಹಂಗೆಲ್ಲ ಹೇಳಿರ್ತಾರೆ. ಮುಂದಾದ್ಮೇಲೆ ಏನಿಗೆ ಮುಂದೆ ಇವೇನಕ್ಕನ ಭಾಳ ಓದಿ ಒಂದು ಯಾವ್ದು ನೌಕರಿ ಹೋಗ್ತಾನೆ. ಅದಾದ್ಮೇಲೆ ನೀವು ಖಾಲಿ ಇದ್ದವನಲ್ಲ, ನೀವು ಒಂದಿಟ್ಟು ದೊಡ್ಡ ಜನರದ್ದು ಒಂದಿಟ್ಟು ಏನು ಸಿಗ್ತೈತಿ ಟಚ್ ಸಿಕ್ಕು ಬುಡುಗ್ಗನ ಬೆಳ್ಕೊಂಬಿಡ್ತಾನೆ. ಆಮೇಲೆ ಉಲ್ಟಾ ಆಕೈತಿ ಜಾಣ್ರೊಳಗೆ. ಅವ್ನು ಜಾಣ, ಅವ್ನು ನಂಬರ್ 1 ಬಿಸ್ನೆಸ್ ಮಾಡತ್ತಿರ್ತಾನೆ, ಕಾರ್ ತಂದುಬಿಡ್ತಾನೆ, ಇವ್ನು ಜಾಣ ಅಂತಾರೆ. ಇಲ್ಲಿ ಮಟ್ಟ ಯಾರು ಜಾಣಾಗಿದ್ದ? ಈಗ ಡೈರೆಕ್ಟ್ ಯಾರು ಜಾಣ ಆದರು? ಜಾಣ್ತಾನ ಎದ್ರ ಮೇಲೆ ಡಿಪೆಂಡ್ ಐತಿ? ಈಗ ದುಡ್ಡದ ಮೇಲೆ ಐತಿ. ಹಂಗೆ ಇಲ್ಲೂ ಏನೈತಿ, ಅಡಿಕೆ ಭಾಳ ಯಾವ್ದು ಬಿಡ್ತೈತೆ ಅದ ಜಾಣ ಇದ್ರಾಗ. ಯಾವ್ದು ಜಾಣ ಇದ್ರಾಗ? ಅದು ಜಾಣ, ಇದು ಜಾಣ, ಇದು ಜಾಣ. ಒಂದೊಂದು ಟೈಮಕ್ಕೆ ಹೋಗಿ ಬೇರೆ ಬೇರೆನೂ ಜಾಣಕ್ಕಾವಿದ್ರಾಗ. ಹಂಗೆ ನೀವು ಇಲ್ಲೇನೈತಿ ಇದ್ರದ್ದು ತಾಕತ್ತು ಹೆಂಗೆ ವ್ಯತ್ಯಾಸ ಆಗೈತಿ ಅಂತ ಹೇಳ್ತೀವಿ. ಚಹಾ ಕುಡಿಬೇಕಾದ್ರೆ ಅದ್ರ ನೊಣ ಬಿದ್ರಿ ಮಾಡ್ತೀರಿ, ಚಹಾ ಚಲ್ತೀರಿ. ತುಪ್ಪದ ನೊಣ ಬಿದ್ರಿ ಮಾಡ್ತೀರಿ, ನೊಣ ಚಲ್ತೀರಿ. ಇದು ತುಪ್ಪ ಇದ್ದಂಗೆ ಚಹಾ ಇದ್ದಂಗೆ. ಇಷ್ಟ ವ್ಯತ್ಯಾಸ ತಿಳ್ಕೊಂಬಿಟ್ರೆ ಸಾಕಿದ್ರಾಗ ಇದ್ರದ್ದು ಏನು ತಾಕತ್ತು ಐತಿ ಅಂತ ಗೊತ್ತಾಗ್ತದೆ. 20 ಲೀಟ್ರು ವರ್ಷಕ್ಕೆ 2 ಬಾರಿ ನೀವು ಅವಾಗ ಹಾಕಬೇಕಾರೆ, ಮುಂದೆ ನೀವು ಇದನ್ನೂ ಮಾಡ್ತೀನಿ ಅಂದ್ರೆ ಇದ್ರಾಗ 2 ಐಟಮ್ಸ್ ಅದಾವೆ. ಅವೆಲ್ಲ ಮಾಡ್ತೀನಿ ಅಂದ್ರೆ ಅಲ್ಲಿಗೆ ನೀವೇನಿದಾವೆ 2,2 ಸಾವಿರ ಇದಾವಲ್ಲ, 1,500, 1,500, 1,500
ಇದನ್ನು ವರ್ಷದಾಗ ಅಂದ್ರೆ ಒಂದು ಸಲ ಮಾಡಿದ್ರೆ 40 ಲೀಟ್ರ್ ವರ್ಷದ ಹಿಡ್ಕೊಂಬಿಟ್ರಿ ಎಷ್ಟ 40 ಒಂದೂವರೆ ಹೋಗೋಣ ಮುಂದೆ ಹಾಂ ಇದರ ಪಂಚ್ ಐತಿ ರೊಟೇಷನ್ನು ಮಲ್ಟಿಪ್ಲಿಕೇಶನ್ ಸಿಸ್ಟಮ್ಮು ಇದರ ತಾಕತ್ತು ಇವೆಲ್ಲ ಏನದಾವು ನೀವು ಗಿಡಕ್ಕೆ ಸಪ್ರೇಟಾಗಿ ಎಲ್ಲವನ್ನೂ ಒಂದೊಂದು ಲೀಟ್ರ್ ಸಪ್ರೇಟ್ ತೊಗೊಂಡು ಸಪ್ರೇಟ್ ಹಾಕಿ ನೋಡ್ರಿ ಪ್ರತಿಯೊಂದು ಬೇರೆ ಬೇರೆ ರಿಸಲ್ಟ ತೋರಿಸ್ತೀವಿ ಅರ್ಧ ಕೆಪಾಸಿಟಿ ಅವಕ್ಕಿದ್ದೇ ಇರ್ತದೆ ಹೌದಾ ಯಾವನ್ನೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ರೊಟೇಟ್ ಚೆನ್ನಾಗಿ ಮಾಡ್ಕೊಂತಿರ್ಬೇಕು ಎಷ್ಟು ರೊಟೇಷನ್ ಆಗುತ್ತೋ ಅಷ್ಟು ಮೈಕ್ರೋಬ್ಸು ಅಷ್ಟು ಅದ್ರೊಳಗೆ ಮಿಕ್ಸಿಂಗು ಏನೈತಲ್ಲ ಚೆನ್ನಾಗಿರ್ತದೆ ಯಾವುದನ್ನು 6 ತಿಂಗಳಲ್ಲಿ ಸರ್ ಇದು ಹಾಂ ಆಮೇಲೆ ಯಾರೋ ಎಂಚೂರಿ ಒಳಗೆ ಪಾಸ್ ಮಾಡ್ಬೋದು ಅಂದರೆ ಇದನ್ನು ಫಿಲ್ಟರ್ ಮಾಡಿ ಎಂಚೂರಿ ಒಳಗೆ ಪಾಸ್ ಮಾಡ್ಬೋದು ಡ್ರಿಪ್ನಾಗ ಅವನ್ನೆಲ್ಲವನ್ನೂ ಪಾಸ್ ಮಾಡ್ಬೋದು ಯಾವುದೂ ತೊಂದರೆ ಇಲ್ಲ ಹಾಂ ಇವ್ರು ಏನಾಗಿ ಹಾಂ ಇದ್ರೊಳಗೆ ಏನೈತಿ ಜಾಸ್ತಿ ದಿನ ಬಿಟ್ಟರೆ ಗೊಣ್ಣೆ ಒಳಗೆ ಸ್ಟಾರ್ಟ್ ಆಗತ್ತಲ್ಲ ಅಂತ ಇಲ್ಲ ಇದ್ರೊಳಗೆ ಬರೆಯೋದು ಗುಣ್ಣಿ ಹುಳ ಅಲ್ಲ ಇದ್ರಾಗ ಬರೋದು ಮಂಡಕ್ಕಿ ಹುಳ ಮಂಡಕ್ಕಿ ಇದ್ರಾಗಿರೋದು ಏನದು ಮಂಡಕ್ಕಿ ಹುಳ ಯಾವಾಗ ಬರ್ತೈತಿ ಎಲ್ಲೆಲ್ಲಿ ನೋಡ್ತೀರಿ ಅದನ್ನು ನೀವು ಸತ್ತ ಪ್ರಾಣಿ ಒಳಗೆ ನೋಡ್ತೀರಿ ಸತ್ತಿದ್ದನ್ನು ತಿನ್ನಕ್ಕೆ ಬರ್ತೈತಿ ಹಂಗಾರೆ ಇದ್ರಾಗ ಏನೋ ಸತ್ತತಿ ಅನ್ನೋದನ್ನು ತಿಳ್ಕೊಬೇಕು ನೀವು ಅದೇಂತ ಪ್ರಾಬ್ಲಮ್ ಇಲ್ಲ ಹಾಂ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ನೀವೇನು ಸತ್ ಮತ್ತು ಈಗ ಇಲಿ ಒಳ ಮಂಡಕ್ಕಿ ಒಳ ಬಿದ್ದೈತಿ ಅಂದ್ರೆ ಇಲ್ಲಿ ತಂದು ಹೋಗಿತೀರಿ ನೀವು ಹಂಗೆ ಹೋಗದಂಗೆ ಅದು ಇಲ್ಲಿ ಹೋಗದಂಗೆ ಅಂತ ತಿಳ್ಕೊಡ್ರಿ ಇದನ್ನು ತಯಾರು ಮಾಡ್ಬೇಕಾದ್ರೆ WDC ನೀರು ರೆಡಿ ಇರ್ಬೇಕು ಇಲ್ಲ ಗೋಕೃಪಾಮೃತ ಜಲದ ನೀರು ರೆಡಿ ಇರ್ಬೇಕು ಇಲ್ಲ ಜೀವಾಮೃತದ ನೀರು ರೆಡಿ ಇರ್ಬೇಕು ಇಲ್ಲ ಅಂದ್ರೆ ಪಂಚಗವ್ಯದ ನೀರು ರೆಡಿ ಇರ್ಬೇಕು ಈಗ ನೀವು ಪಂಚಗವ್ಯ ಇದಕ್ಕೆ 40 ಲೀಟ್ರ್ ಸಾಕು ಗೋಕೃಪಾಮೃತ ಜಲ ಆದರೆ 100 ಲೀಟ್ರ್ WDC ಆದರೆ 100 ಲೀಟ್ರ್ ಜೀವಾಮೃತ ಆದರೆ 100 ಲೀಟ್ರ್ ಮೊದಲೇ ರೆಡಿ ಇರಬೇಕಿದೆ ಅದಾದ ಮೇಲೆ ನಾವು 9 ಥರದ ಹಿಟ್ಟುಗಳನ್ನು ಇದರ ಹಾಕ್ತೀವಿ 3 ಎಣ್ಣೆಕಾಳಿನೂ 3 ಏಕದಳ 3 ದ್ವಿದಳ ಏಕದಳದಾಗಿರೋ ಶಕ್ತಿ ಏನದಾವು ಅವೆಲ್ಲ ಬರೆದಿದ್ದೈತಲ್ಲಿ ಧಾನ್ಯದೊಳಗೆ ಹಾಗೂ ಜನರಲ್ಲಾಗಿ ಏನಂತೀನಿ ಸಾಸಿವೆ ಎಳ್ಳು ಮಸ್ಟ್ ಆ್ಯಂಡ್ ಶುಡ್ ಇರಬೇಕಿದೆ ಇರಲೇಬೇಕು ಯಾಕಂದರೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತಕ್ಕಂಥದ್ದು ಒಗ್ಗರಣೆ ತಿಂತಿರಲ್ಲ ನೀವು ಒಗ್ಗರಣೆ ಒಳಗೆ ಸಾಸಿವೆ ಜೀರಿಗೆ ಹಾಕೋ ಉದ್ದೇಶ ಏನಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತಿ ಅಂತ ನಮ್ಮ ಜನ ಏನು ಒಗ್ಗರಣೆ ಅಂದರೂ ನೆಗ್ಲಿಜೆನ್ಸಿ ಒಳಗಿಲ್ಲ ಅದು ಕ್ವಾಲಿಟಿ ಇರ್ತದೆ ನಮ್ಮದು ರೊಟ್ಟಿಗೆ ಎಳ್ಳು ಬಡಿತಿದ್ದು ನೀವು ಎಳ್ಳು ಇಟ್ಟರೆ ರೊಟ್ಟಿ ಬಡಿದ್ದು ಗೊತ್ತೈತಲ್ಲ ಅವ್ನು ಹಾಗೆಲ್ಲ ತಿನ್ನೋದ್ರಿಂದ ನಿಮಗೇನೈತಿ ತಾಕತ್ತು ಕ್ಯಾಲ್ಸಿಯಂ ಅಂಶ ಎಷ್ಟು ಕ್ಯಾಲ್ಸಿಯಮ್ ಮನುಷ್ಯಾಗಿರ್ತೈತಿ ಮನುಷ್ಯನ ಆಯುಷ್ಯ ಹಳೆಯೋದು ಎಲುಬು ನೀವೆಲ್ಲ ಇವತ್ತೇನು ಮಾತಾಡತ್ತೀರಿ 60 ವರ್ಷಕ್ಕನ ಮನುಷ್ಯಂದು ಆಯುಷ್ಯ ಮುಗ್ದತಿ ಅಂತ ಏನು ಮಾತಾಡತ್ತಿರಲ್ಲ ಆಯುಷ್ಯ ಮುಗ್ದತಿ ಅಂತ ಮಾತಾಡತ್ತಿರೋದು ಎಲುಬಿನೊಳಗೆ ತಾಕತ್ತಿಲ್ಲ ಅಂತ ಹಂಗೂ ಈಗೂ 90 ವರ್ಷಕ್ಕೂ ಜನ ಸಾಯಾಗತ್ತಾರ ಆದರೆ 60 ವರ್ಷಕ್ಕೆ ಸತ್ತಕ್ಕೆ ಸಮ ಇರ್ತಾನ ಏನಿರಲ್ಲ ಅವ್ನ ಕೈಯಾಗೆ ಒಂದಲ್ಲಿ ಕಟ್ಟಿ ಮೇಲೆ ಹಿಂಗೆ ಕೂತ್ಕೊಂಡಿರ್ತಾನ ಕ್ಯಾಲ್ಸಿಯಂ ಅಷ್ಟೇ ಇರಂಗಿಲ್ಲ ಅವ್ನು ಏನಿರಂಗಿಲ್ಲ ಹೀಗಾಗಿ ನಮ್ಮ ಜನ ಗಟ್ಟಿಮುಟ್ಟಿರಲಿ ಅಂತ ಕ್ಯಾಲ್ಸಿಯಂ ಮೇಲೆ ಕೊಟ್ಟರೆ ಗೊತ್ತಿದ್ದೀನಿ ಅವ್ರಿಗೆ ಊರೊಳಗೆ ಒಂದು ಹಳ್ಳಿ ಕಟ್ಟಿ ಮಾಡಿದ್ರು ಹಳ್ಳಿ ಕಟ್ಟಿ ಮೇಲೆ ಕುಂದಿರ್ಸ್ತಿದ್ರು ಮ್ಯಾಲೆ ಆಕ್ಸಿಜನ್ನು ಸೂರ್ಯನ ಕಿರಣದಿಂದ ಕ್ಯಾಲ್ಸಿಯಮ್ಮು ಎರಡೂ ಕರೆಕ್ಟ್ ಸಿಗ್ತಿದ್ವು 100 ಚಿಲ್ಲರಾದರೂ ಸುಮ್ಮನೆ ಹಿಂಗೆ ಕುಂತಿರ್ತಿದ್ರು ಇಲ್ಲಿ ನೀವು ಏನಾಗೈತಿ TV ಮುಂದೆ ಕುಂತೀರಿ ಅದು ಕ್ಯಾಲ್ಸಿಯಂ ಹಿರ್ಕೊಳ್ಳಾತೈತಿ ನೀವು ಅವಾಗ ನಿಮ್ಮದು ಬಾಡಿನೂ ನಗಂಗಿಲ್ಲ ನಕ್ರಿಗೆ ಮುಗಿದು ಹೋಗ್ತೀನಿ ಅವಾಗ ಜನ ಪೂರ್ತಿ ನಗ್ತಿದ್ರು ಇವೆಲ್ಲ ಏನದಾವು ಆಹಾರದ ಕೊರತೆಗಳು ಇವು ಏನೈತಿ ಪೋಷಕಾಂಶ ದ್ರವ್ಯ ಏನೈತಿ ಇದ್ರೊಳಗೆ ಇನ್ನೊಂದಿಷ್ಟು ವಿಶೇಷತೆ ಅಂದರೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಏನು ಮಾರ್ಕೆಟ್ನಿಂದ ನಾವು ಖರೀದಿ ಮಾಡ್ತೀವಿ ಸ್ವಯಂ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಅನ್ನೋ ಸಿಚುವೇಶನ್ನಾಗಿ ಇವನ್ನೆಲ್ಲ ಹಾಕಿರ್ತೈತಿ ಇದರಾಗ 30 ಕಬ್ಬಿಣದ ಮಳೆ ಹಾಕಿರ್ತೈತಿ ಫೆರಸ್ ಬಗ್ಗೆ ಅಂದ್ರೆ ಹಳದಿ ಅನ್ನೋ ಅಂಶ ಏನು ಬರ್ತೈತಿಲ್ಲ ಹೋದ ವರ್ಷ ಎಲ್ಲ ನೀವು ಶುಂಠಿ ನೋಡಿದ್ರಲ್ಲ ಜಿಂಕ್ ಎಡಿಟಾ ಫೆರಸ್ ಎಡಿಟಾ ಹೊಡೆದಿರಲ್ಲ ಅದರ ಫೆರಸ್ ಎಡಿಟಾ ಅನ್ನೋದು ಏನೈತಿ ಕಬ್ಬಿಣದ ಹೊಸ ಮಳೆಗಳು ಜಂಗ್ ಹಿಡ್ದಿರ್ಬಾರ್ದು ಹೊಸವು 30 ಮಳೆ 3 ಇಂಚಿನ ಜಿಂಕ್ ಬ್ಯಾಟ್ರಿ ವೇಸ್ಟ್ ಆಗಿರ್ತೈತಲ್ಲ ಅದು ಬ್ಯಾಟ್ರಿ ಅನ್ನೋದು ಸತು ಬ್ಯಾಟ್ರಿ ಲೋ ಆದರೆ ಏನು ನಡೀತೈತಿ ಏನು ನಡೆಯಂಗಲ್ಲ ಹಂಗಾರೆ ಆ ಜಿಂಕ್ ಏನೈತಿ ಇದರೊಳಗೆ ಬ್ಯಾಟ್ರಿ ವೇಸ್ಟ್ ಆಗಿರ್ತಕ್ಕಂಥ ಕರ್ರ್ ಅಂದಿರ್ತದಲ್ಲ ಅದನ್ನು ಹಾಕಿ ಜಿಂಕನ್ನು ಕ್ರಿಯೇಟ್ ಮಾಡೋದು ಇನ್ನು ನಿಮ್ಮದೇನು ವೇಸ್ಟ್ ತಂತಿ COC ಕಾಪರ್ ಆಕ್ಸಿ ಕ್ಲೋರೈಡ್ ಯಾವ್ದಾರ ಎಂಥ ಶ್ರೀಮಂತ ಇರಲಿ ಮಗು ಊಟಕ್ಕೆ ಫಸ್ಟ್ ಯಾವ ಕಡೆಗೆ ಹಾಕ್ತಾರೆ ಕಾಲಿಗೆ ತಾಮ್ರದ ಕಡೆಗೆ ಹಾಕ್ತಾರೆ ಹಂಗೆ ಇಲ್ಲೇನೈತಿ ತಾಮ್ರದ ತಂತಿ 1 ಕಿಲೋ ಅಥವಾ ಒಂದು ಅರ್ಧ ಕಿಲೋ ಅಥವಾ ಒಂದು ವೇಸ್ಟ್ ಒಂದು ಚಂಬು ಅದರ ಹಾಕಿ ಇದನ್ನು ಕೈಯಾಡೋದ್ರಿಂದ ಇದು 15 ದಿವಸಕ್ಕೆ ರೆಡಿ ಆಗೈತಿ ಇದನ್ನೂ ನೀವು ಬಳಸಾಕತ್ರೆ 1000 40 ಪ್ರಮಾಣ ಕಮ್ಮಿ ಐತೆ ಅಂತ ನೀವು ಮತ್ತೊಂದು ಎಕ್ಸ್ಟ್ರಾ ಐಟಮ್ಸ್ ಆ್ಯಡ್ ಮಾಡಿದ್ರೆ ಅಂದ್ರೆ ಮತ್ತೆ ಯಾಕಂದ್ರೆ ಆಹಾರಗಳು ಏನದಾವಲ್ಲ ಆಹಾರ ಈಗ ನೋಡೋಣ ಬರೀ ಚಪಾತಿ ಊಟ ಅಂದ್ರೆ 4 ಹೋಕ್ಕವು ಚಪಾತಿ ರೈಸು ಅಂದ್ರೆ 2 1 ಬಾಟ್ಲ್ ಹೋಗತಿ ಮತ್ತು ಚಿತ್ರಾನ್ನ ಎಕ್ಸ್ಟ್ರಾ ಅಂದರೆ 1 ಚೂರು ಆಗತಿ ಮತ್ತೊಂದಿಟ್ಟು ಪಾಯಸ ಇಟ್ಬಿಟ್ರೆ ಮತ್ತೊಂದು ಚೂರು ಹಿಂಗೆಲ್ಲ ಅವು ಆಹಾರ ಹೆಂಗೆ ಹೆಚ್ಚಿಗೆ ಆಗೈತಿ ಹಂಗೆ ಬೇರೆ ಬೇರೆ ಮತ್ತು ಲಾಟಿ ಭಾಳ ಇಟ್ಟರೆ ಅದೇ MLN ಮದುವೆ ಅಂದ್ರೆ ಸ್ಪೈಸಿಂಗ್ ಚಲೋ ಆಗೈತಿ ನನಗೇನು ಬೇಕು ಹುಡ್ಕಣ ತಾಟ್ ಇಟ್ಕೊಂಡು ಅಡ್ಡಾಡ್ತಾನೆ
ಮಳೆಗಾಲದಾಗಿನ ಕತ್ತಿ ಇದ್ದಂಗೆ ಅಲ್ಲಿ ಒಂದಿಟ್ಟು ಇಲ್ಲೊಂದಿಟ್ಟು ತಿಂದು ಭಾಳ ತಿಂದನಿ ಅಂತ ಹೇಳೋದು ಸೊರಗ್ತಾವೆ ಮಳೆಗಾಲದಾಗ ಕತ್ತಿ. ಬ್ಯಾಸಿಯಾಗಿ ತಿಂದಿ ಇಲ್ಲ ಅಂತ ಮೇಕೆ ತೊಗೋತಂತದು ತಪ್ಪಿರೋದಂತ ಹಂಗೆ. ಇವೆಲ್ಲ ಸಿಸ್ಟಮ್ ಏನದಾವು ಆಹಾರದ ಸ್ಟ್ರಕ್ಚರ್ನಾಗ. ಓಕೆನಾ ಇದು? ಸ್ಟಾರ್ಟ್ ಮಾಡೋಣ. ಇದು ಒಂದು ಸ್ಪ್ರೇ ಮತ್ತು ಇವೆಲ್ಲ ಎದ್ರಾಗಿನೂ ನೋಡ್ರಿ, ಈಗ ನೆಲ್ದಾಗಿನೂ ನೋಡ್ರಿ, ಅವನ್ನೂ ಸ್ಪ್ರೇ ಮಾಡ್ಬೋದು. ಆದ್ರೆ ಹೂ ಬರೋಕ್ಕಿಂತ ಮೊದಲು ಅಷ್ಟೆ, ಇಲ್ಲ ಕಾಯಿ ಆದಮೇಲೆ. ಕಾಯಿ ಆದಮೇಲೂ ಮಾಡೋದು ಡೇಂಜರ್ ಐತೆ ಅದ್ರಾಗ. ಯಾಕಂದ್ರೆ ಕಾಯಿಗೆ ಕಲಿ ಬೀಳೋ ಚಾನ್ಸಸ್ ಇರುತ್ತೆ. ಯಾವ್ದಾರು ವಸ್ತು ಹೆಚ್ಚು ಕಡಿಮೆ ಆದರೆ ಏನಕ್ಕಾವು ಕಳಿ ಬೀಳಬಾರ್ದು. ಟೊಮ್ಯಾಟೊ ಹಣ್ಣು ಇರ್ತೈತಿ. ಆಮೇಲೆ ನೀವು ಯಾವುದೇ ಇಂಥವನ್ನ ಸ್ಪ್ರೇ ಮಾಡೋದಾದ್ರೆ ವಾಸನೆ ಇರೋದಕ್ಕೆ ಮಾರ್ಕೆಟಿಗೆ ತೊಗೊಂಡು ಹೋಗೋ ಟೈಮ್ನೊಳಗೆ ಅವಂಥವು ವಾಸನೆ ಬಂತು ಅಂದ್ರೆ ಏನಾಗೈತೆ, ಮಾರ್ಕೆಟ್ನೊಳಗೆ ಅದ್ರ ಬೆಲೆ ಕಡಿಮೆ ಆಗೈತಿ. ಸಾಧ್ಯ ಇದ್ದಷ್ಟು ಅವನ್ನೆಲ್ಲವನ್ನು ಎದ್ರ ಬಳಸ್ರಿ, ನೆಲಕ್ಕೆ ಬಳಸ್ರಿ. ಇದನ್ನು ಏನೈತಿ ನೀವು ಸಿಂಪರಣೆ ಒಳಗೆ ಬಳಸ್ರಿ. ಇದರದ ಸಿಂಪರಣೆ ಏನೈತಿ, ನೀವು ಅಲ್ಲಿ ಹೆಂಗೆ ನಾವು ಕಾಳುಗಳನ್ನು ಹಾಕಿದ್ವಲ್ಲ ಆ ರೀತಿ ಇದೇನೈತಿ ಎಲೆ. ಒಟ್ಟು ಟೋಟಲ್ ನಿಮ್ಗೆ 10 ಥರದ ಎಲೆ. ದಶ ಅಂದರೆ ಎಷ್ಟು? 10. ಇದನ್ನು ನೀವು ಎಷ್ಟಾದರೂ ಎಲೆ ಹಾಕ್ಬೋದು. 16 ಹಾಕ್ಬೋದು, ಶತ ಅಂದ್ರೆ 100 ಮಟನೂ ಹಾಕ್ಬೋದು. ಎಲೆ ಹಾಕೋಕ್ಕೆ ಯಾರಿಗೂ ಏನು ರೆಸ್ಟ್ರಿಕ್ಷನ್ನು ಇಲ್ಲ. ಇಲ್ಲಿ ಸದ್ಯ 10 ಹಾಕೋದಕ್ಕೆ 2 kg ಎಲೆ ತೊಗೊಂಡಿರ್ತೀವಿ. 3 ವಿಷ ಇರೋವು. ಯಾವ ವಿಷ ಇರ್ತಾವೆ? ಬೇವು, ಸೀತಾಫಲ, ಲೆಕ್ಕಿ, ಎಕ್ಕಿ ಅಲ್ಲ, ಎಕ್ಕಿ ಹಾಲನ್ನೇ ಬರ್ತದೆ. ಮತ್ತೆ ಲೆಕ್ಕಿ ಪತ್ರಿ ಗೊತ್ತಲ್ಲ ನೀವು, ಬಿಳಿ ಮೇಲೆಲ್ಲ ಹಾಕಿರ್ತೀರಿ, ಭಾರಿ ವಿಷ ಇರ್ತದೆ. ಇವು ವಿಷದ ಎಲೆಗಳು. ಇನ್ನು ಗೊಬ್ಬರದ್ದು ಅಂದರೆ ನಿಮಗೆ ಗ್ಲಿರಿಸಿಡಿಯಾ ಇರ್ಬೋದು, ದುರ್ಗಿ ಇರ್ಬೋದು, ಪಾರ್ಥೇನಿಯಮ್ ಇರ್ಬೋದು, ಏನು ನಿಮಗೆ ಸಹದೇವಿ ಇರ್ಬೋದು, ಏನದಾವು ಅವೆಲ್ಲ. ಇನ್ನು ಹಾಲಿನೂ ಅಂದರೆ ಎಕ್ಕಿ, ಪಪಾಯ, ಹಾಲ, ಅರಳಿ, ಇವೆಲ್ಲ ಹತ್ತಿ ಹಾಲಿರೋವು, ಕಣಗಲ ಇವು ಹಾಲಿರೋವು. ಇಂಥವು 2 kg ಇವೆಲ್ಲ ಹಾಕಿ ಇದಕ್ಕೆ ನೀವೇನೈತಿ ಗೋಮೂತ್ರ ಹಾಕಿ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, ಒಂದು 3 kg ಹಸಿಮೆಣಸಿನ್ಕಾಯಿ ಚಟ್ನಿ, 1 kg ಬೆಳ್ಳುಳ್ಳಿ ಚಟ್ನಿ, ಅಷ್ಟೂ ಇದ್ರೊಳಗೆ ಏನು ಮಾಡ್ತೀರಿ ನೀವು ಮಜ್ಜಿಗೆನೂ ಹಾಕೋಬೋದು. ಬೇರೆ ಏನು ಐಟಮ್ಸ್ ಇದ್ದರೂ WDC ನೀರು ಇದ್ರಾಗ ನೀವು ಡೈರೆಕ್ಟ್ ಎಲ್ಲಿಗೆ WDC ನೀರು ಹಾಕಿಬಿಟ್ರೆ ಜಲ್ದಿ ಕಳೀತೈತಿ. ಅಂಥವೆಲ್ಲ ಹಾಕ್ಕೊಂಡು ಇದನ್ನು ತಿರುಗಿಸಿದ್ರೆ ಇದು 15 ದಿವ್ಸಕ್ಕೆ ರೆಡಿ ಆಗೈತಿ. 1 ಕ್ಯಾನಿಗೆ ಅರ್ಧ ಲೀಟರ್ ಇದು ಪ್ರಮಾಣ ಸೋಸಿ. 1 ಕ್ಯಾನಿಗೆ ಎಷ್ಟು? ಅರ್ಧ ಲೀಟ್ರ್ ಇದರ ಪ್ರಮಾಣ. ಏನೇ ಸ್ಪ್ರೇ ಮಾಡಿರಿ, ಸಾಯಂಕಾಲ ಸ್ಪ್ರೇ ಮಾಡಿರಿ, ಯಾವ್ದಾರ ಸ್ಪ್ರೇ ಮಾಡಿರಿ. ಸಾಯಂಕಾಲ 4:30 ಮೇಲೆ ನಿಮ್ಮ ಸ್ಪ್ರೇಗಳಿದ್ದಷ್ಟು ನಿಮಗೆ ಒಳ್ಳೆಯ ರಿಸಲ್ಟ್ಗಳು ಬರ್ತಾವೆ. ಇನ್ನು ಉಳಿದಲ್ಲ ಬೇಕಾದ ಹೊಡೀರಿ, ಎಲ್ಲನೂ ಸಾಯಂಕಾಲ ಇರಲಿ. ಬೆಳಗ್ಗೆ ನೋಡಂಗಿಲ್ಲ. ಬೆಳಗ್ಗೆನೂ ಒಳ್ಳೆಯದಲ್ಲ. ಯಾಕಂದ್ರೆ ಈ ಟೆಂಪ್ರೇಚರ್ಗಂತೂ ಒಳ್ಳೇದಲ್ವೇ ಅಲ್ಲ. ಮೋಡ ಇದ್ದಾಗ ಮಾತ್ರ ಯಾವಾಗಾರ ಹೊಡ್ಕರಿ. ಮಳೆಗಾಲದಾಗ ಮೋಡ ಇರ್ತಾವಲ್ಲ 24/7 ಹೊಡ್ಕರಿ, ಏನು ತೊಂದರೆ ಇಲ್ಲ. ಬಿಸಿಲು ಅಂತಿದ್ದಾಗ ನೀವು ಸಾಯಂಕಾಲ ಸ್ಪ್ರೇಗಳನ್ನು ಮಾಡಿದ್ರೆ ಆಕಾಶದಿಂದ ತಂಪು ಬರ್ತಿರ್ತೈತಿ. 12-14 ತಾಸು ಕೆಲಸ ಮಾಡ್ತೈತಿ. ನಂಬರ್ 1 ರಿಸಲ್ಟ್ ಬರ್ತದೆ. ಇದು ನೀವು ಇದನ್ನು ಲ್ಯಾಂಡಿಗೂ ಬಳಸ್ಬೋದು. ಇದನ್ನು ಲ್ಯಾಂಡಿಗೆ ಬಳಸೋದಾದರೆ 40 ಲೀಟ್ರ್ ಮಟ್ಟ ಬಳಸ್ತೀವಿ. ಇದರೊಳಗೆ ನೀವು 3 kg ತಂಬಾಕನ್ನು ಸೇರ್ಸಕ್ಕೆ ಬರ್ತೈತಿ. ತಂಬಾಕು ಸೇರಿಸ್ರಿ. ಕಹಿ ಇರ್ತಕ್ಕಂಥವು ಏನು ಅಂದರೆ ತಂಬಾಕದ್ದು ಗೊತ್ತಲ್ಲ ನಿಮಗೆ, ಕತ್ತಿನೂ ತಿನ್ನಂಗಿಲ್ಲ ಅದನ್ನು. ಏನು ಯಾರು ತಿಂತಾರ ನೋಡ್ರಿ, ನಮ್ಮಲ್ಲಿ ಯಾರು ಜಾಣ್ರಂತೆ. ಯಾಕೆ ಹಿಂದೆ ಹಿರಿಯರು ಏನು ಮೇಷ್ಟ್ರದಲ್ಲ ಕತ್ತಿ ಅಂತ ಯಾಕೆ ಬೈತಿದ್ರು ಅಂದರೆ, ಕತ್ತಿದು 2 ಗುಣನೂ ಅವ್ರು ಒಪ್ಕೊಂಡಿದ್ರು. ಒಂದು ಕತ್ತಿ ಅಂತ ಬೈದ್ರೆ ಒಳ್ಳೆವ ಅಂತ, ಅಂದರೆ ಏನೂ ಒಜ್ಜಿ ಹಾಕಿದ್ರು ತಡ್ಕಂತಾನ. ಇನ್ನೊಂದೇನು ಕತ್ತಿ ಅಂದರೆ ತಂಬಾಕು ತಿನ್ನಂಗಲ್ಲ ಅಂತ. ಹಂಗೆ ಬೈದಿದ್ರು ಅವಂಗೆ. ನಿಮಗೆ ಕತ್ತಿನೂ ಅನ್ನಕ್ಕೆ ಬರೋದಲ್ಲ. ನಾವು ಏನು ಅನ್ಬೇಕು ನಾವು ಅದಕ್ಕೆ? ಬೇರೆ ಯಾವ್ದಾರ ಹುಡ್ಕೊಂಬರೋಕೆ ಪ್ರಾಣಿ ನಾವು ಅಂದ್ರೆ ಹಂಗೆ ಒಳ್ಳೆ ಏನದಾವು ನಮಗೆ ಇವೆಲ್ಲ ಹುಳುಗಳನ್ನು, ಇನ್ಸೆಕ್ಟು, ಇವೆಲ್ಲ ಮ್ಯಾನೇಜ್ಮೆಂಟನ್ನು ಇದು ಮಾಡ್ತೇವೆ. ಸಾಯಂಕಾಲದ ಸ್ಪ್ರೇ ಇರಲಿ, ಆಮೇಲೆ ಯಾವ ಸ್ಪ್ರೇ ಇರಲಿ ಲೈಟಾಗಿ ನೀರಿರಲಿ. ಭೂಮಿ ಒಂದು ಸ್ವಲ್ಪ ತೇವಾಂಶ ಇದ್ದ ಸ್ಪ್ರೇಗಳನ್ನು ಕೊಡೋಂಥದ್ದು. ತೇವಾಂಶ ಇದ್ದ ಗೊಬ್ಬರ ಹಾಕಿ ನೀರು ಕೊಡೋದಲ್ಲ, ನೀರು ಕೊಟ್ಟು ಗೊಬ್ಬರ. ಸಣ್ಣ ಸಣ್ಣ ಚೇಂಜಸ್. ಭಾಳ ಜನ ಏನು ಮಾಡ್ತೀರಿ, ಮೊದಲು ಗೊಬ್ಬರ ಹಾಕಿಬಿಡೋದು, ಆಮೇಲೆ ನೀರು ಬಿಡೋದು ಅಂತೀರಿ. ವಯೋಪ್ರೇಷನ್ ಆಗ್ತಾವೆ. ಮೊದಲ ನೀರು ಇರಬೇಕು, ಆಮೇಲೆ ಇದನ್ನು. ನೀವು ಒಣ ಬಿಸ್ಕಿಟ್ ಎಷ್ಟು ತಿನ್ನಕ್ಕೆ ಸಾಕು? 1 ಕಪ್ ಹಿಂದಿಟ್ರೆ ಪೆಂಡಿನ ಹೋಗೈತಿ ನೋಡ್ರಿ. ಒಣ ಬಿಸ್ಕಿಟ್ ಆದರೆ ಹಿಂಗೆ ಕಡ್ದು ತಿಂತಾನೆ. ಅದ ಇದನ್ನ ಇಡ್ರಿ 3 ಹಿಂಗೆ ಒಂದೇ ಸಲಿಗೆ ಅದ್ದು ತಾನೆ. ಎಷ್ಟು ವ್ಯತ್ಯಾಸ ಐತಿ ಇಷ್ಟ. ಗಿಡಕ್ಕೆ ಕೈ ನಿಮಗೆ ಏನು ಮಾಡೋಕೆ ಮಾಡಿಬಿಡ್ತಿತ್ತು. ಅದಕ್ಕೆ ಪಾಪ ಕೈ ಕಾಲು ಬಾಯಿ ಇಲ್ಲ, ಸುಮ್ಮನೆ ಐತೆ ಅದು.
ಅದಕ್ಕೆ ಏನಾರ ಕೈ ಕಾಲು ಬಾಯಿ ಇದ್ರೆ ನೀವು ಒಳಗೆ ಎಂಟ್ರಿ ಹೊಡೆಯೋದು ವಜ್ಜಿ ಹಸಿ ಆದ್ಮೇಲೆ ಹಾಕಿದ್ರೆ ಯಾವುದು ಹಾಂ ಭತ್ತ ಅಂತಲೇ ನೀವು ಎಲ್ಲದಕ್ಕೂ ನಂಬರ್ 1 ಐತೆ